Then he became first district board president, first PLD bank president there. Hmm? Then what happened? Gandhiji came to Nandi Hills at that time for some rest or ಸಿಕ್ಕಾಗಿದ್ರಂತೆ. He came and stayed there in Nandi Hills for about 15 days. ಅವಾಗಿ ಅಡ್ವೊಕೇಟ್ ಅಸೋಸಿಯೇಷನ್ ಪೀಪಲ್ ಹ್ಯಾವ್ ಗಾನ್ ದೇರ್ ಟು ಮೀಟ್ ಹಿಮ್ ಜಸ್ಟ್ ಟು ಗೆಟ್ ಹಿಸ್ ಬ್ಲೆಸ್ಸಿಂಗ್ಸ್ ಆರ್ ಸಮಥಿಂಗ್. ಸರಿ, ಎಲ್ಲರೂ ನೋಡ್ತಾ ಇದ್ದಾರೆ, ಇವನು ನೋಡಿದ್ರಂತೆ, ದ ವೇ ಯು ವಾಸ್ ಟಾಕಿಂಗ್ ಆ್ಯಂಡ್ ಆಲ್ ದ್ಯಾಟ್. ಯು ಯಂಗ್ ಮ್ಯಾನ್ ಕಮ್ಮಿಯರ್ ಅಂದ್ರಂತೆ ಕೇಸರಿಯಿಂದ. ಇವರು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಯು ಶುಡ್ ವಾಟ್ ಆರ್ ಯು ಡೂಯಿಂಗ್ ಅಂತ. ನಾನು ಏನಿಲ್ಲ ಸರ್, ಈ ಥರ ಅಡ್ವೊಕೇಟ್ ಮೈ ಬ್ರದರ್ ಇಸ್ ಇನ್ ದಿ ವಿಲೇಜ್ ಏನೋ ಹೇಳಿದ್ದಾರೆ. ಹಾಂ, ಸಚ್ ಯು ಶುಡ್ ಯು ಬಿಕಮ್ ಎಜುಕೇಟೆಡ್, ಯು ಆರ್ ಎ ಲಾಯರ್, ಯಂಗ್ ಮ್ಯಾನ್, you should, such people should come to the freedom movement. You become take up this freedom movement anta ಹೇಳ್ತಾರೆ, ಸಜೆಷನ್ ಮಾಡ್ತಾರೆ. He has given. So the moment he came from the Nandi Hills at Kolar, he has thrown away all his clothes, started wearing khadi. Throughout his life ಖಾದಿ. He wear khadi from that time. Never left. And father also, my father also jubba khadi. ಆಮೇಲೆ ಫೋಟೋ ಇದೆ ನೋಡಿ. ನೋಡಿದೆ ಸರ್. He was more Gandhian than him. I don't know whether Kesari Reddy was a vegetarian or non-vegetarian, but my father was a vegetarian, strict vegetarian. ನಮ್ಮನ್ನೆಲ್ಲ ಬೈತಾ ಇದ್ರು ಏನಾದರೂ ತಿಂದರೆ. ಅದಕ್ಕೆ ಬೇರೆ ಕಾರಣ ಇದೆ, ವೈ ಬಿಕಮ್ ನಾನ್ ವೆಜಿಟೇರಿಯನ್ಸ್. ಬಿಕಾಸ್ ಅಟ್ ಓನ್ಲಿ ಹಾಸ್ಪಿಟಲ್ ವಾಸ್ KGF-ನಲ್ಲಿ, ಮೈನಿಂಗ್ ಹಾಸ್ಪಿಟಲ್. ದೇ ಆರ್ ಆಲ್ ಬ್ರಿಟಿಷ್ ಡಾಕ್ಟರ್ಸ್ ಅಟ್ ದಟ್ ಟೈಮ್. ಸೊ ನಾವೆಲ್ಲ ಏನು ವೀಕ್ ಆಗಿದ್ರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರಂತೆ, ಯುವರ್ ಚಿಲ್ಡ್ರನ್ ನೀಡ್ಸ್ ಪ್ರೋಟೀನು, ಪ್ರೋಟೀನ್ ಇಸ್ ನಾಟ್ ಅವೈಲೇಬಲ್ ಎನಿವೆ ಎಕ್ಸೆಪ್ಟ್ ಇದ್ದೀವಿ, ಇವರಿಗೆ ನಾನ್ ವೆಜಿಟೇರಿಯನ್ ಕಳಿಸ್ಕೊಡಿ ಅಂತ. ಅವರು ನಮ್ಮ ತಾಯಿಯವರು ಸೀಕ್ರೆಟಾಗಿ ಮಾಡಿ ಮೊದಲ ಅಪ್ಪನ ಬಡಿಸ್ಬಿಟ್ಟು ಆಮೇಲೆ ನಮ್ಮನ್ನು ಕರಿತಾಯಿದ್ರು ತಿನ್ನೋದಕ್ಕೆ. ಆವಾಗಲೂ ಬಂದು ಇವ್ರು ಬೈತಾಯಿದ್ರು, ಏನು ಒಬ್ಬೊಬ್ಬರು ತಿಂದು ಪೈಲ್ಮಾನಗಳಾಗ್ಬಿಟ್ಟಿದ್ದೀರಿ ನಾನ್ ವೆಜಿಟೇರಿಯನ್ ತಿಂದು ಅಂತ ಬೈಯೋರು ಸರ್ ನಮ್ಮನ್ನು ಚಿಕ್ಕ ಹುಡುಗರಾಗಿದ್ದಾಗ. Very funny. So this is how he entered freedom movement. From there, everything started. He was thrice jailed. He was a labor leader in KGF. And then ವಿದ್ರಾಶ್ವತ್ನಲ್ಲಿ ಹೋಗಿ ಅಲಾಟಿ ತಿಂದು ಅದು ಕಿವಿ ಸ್ವಲ್ಪ ಕೇಳಿಸ್ತಾ ಇರಲಿಲ್ಲ, ಆಯಿತಾ. ಸೊ he was not only the first chief minister of Karnataka, he was also the first union minister from Karnataka. 47 to till Nehru's death. When Nehru died, he was very close to him. He held two portfolios, not one. Union Minister for Production, Union Minister for Works, Housing and Supply. Once as a Rajya Sabha member, once as an MP from Chikbalapur. He was first MLA from, ಅವಾಗೆಲ್ಲ MLA ಹೇಳಿದ್ರೆ 4 ಕಣಿ ರೆವಿನ್ಯೂ ಕಟ್ಟೋರು ಮಾತ್ರ ಓಟ್ ಹಾಕ್ತಾಯಿದ್ರು, ನಾಟ್ ಎವ್ರಿಬಡಿ. ಆವಾಗ ಬಂಗಾರಪೇಟೆನಲ್ಲಿ MLA ಆಗಿ ಹೋಗಿದ್ದು. So like that, each chapter wise, there is a lot of things to come. So when Nehru died, afterwards he came away to Bangalore. He was staying in Jayanagar. ಎಲ್ಲ ಇವರೇ ಮಕ್ಕಳೇ ಸೇಲ್ ಮಾಡಿಬಿಟ್ಟು ಇಲ್ಲಿ ಮಹಾರಾಜ ಸ್ವಲ್ಪ ಕೊಟ್ಟಿದ್ದ ಜಾಗ ಇತ್ತು, ಅದು ಬೇಡ ಅಂತ, ದಟ್ ಇಸ್ ಓನ್ಲಿ ಪ್ರಾಪರ್ಟಿ ಹ್ಯಾಸ್ ಅರ್ನ್ಡ್ ಔಟ್ ಆಫ್ ಹಿಸ್ ಲೈಫ್. ಮಹಾರಾಜ ಅದೇ ಅಪ್ಪರ್ ಪ್ಯಾಲೇಸ್ ಆರ್ಚರ್ಡ್ಸ್ ಅಂತ ಕೆಸರದು, ಮಹಾರಾಜ ಜಮೀನದು ಅದೆಲ್ಲ ಪೂರ ಅಪ್ಪರ್ ಪ್ಯಾಲೇಸ್ ಆರ್ಚರ್ಡ್ಸ್ ಅದು. ಇದು ಇವಾಗ ಪ್ರೆಸೆಂಟ್ ಇರೋದು DKC ಅವರ ಮನೆ. ಹೌದೌದು ಸರ್, DKC, ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ, ಇನ್ನು SM ಕೃಷ್ಣ ಎಲ್ಲ ಇರೋದು. ಅವರೆಲ್ಲ ಮಹಾರಾಜ ಕಾಲದಲ್ಲೇ ಕೊಡಿ ಅಂತ ತಗೊಂಡ್ರು. ಇವ್ರು ಬೇಡ ಅಂದ್ರಂತೆ, KC ರೆಡ್ಡಿ ಸೇರಿ ಬೇಡ ಅಂತ, ನಿನ್ಗೆ ಬುದ್ಧಿ ಇಲ್ಲ ಸ್ವಲ್ಪ ಇಟ್ಕೊಳ್ಳ ಅಂತೇಳಿ ಬೈದು ಕೊಟ್ರಂತೆ ಮಹಾರಾಜ. ಆ 1 ಎಕರೆಯಲ್ಲಿ ಇವಾಗ 5 ಜನನೂ ಮನೆ ಕಟ್ಕೊಂಡಿರೋದು, ಯಾರೋ KC ರೆಡ್ಡಿ ಮಕ್ಕಳು 5 ಜನನು ಅಷ್ಟೇ. ಓನ್ಲಿ ಅದೊಂದೇ ಪ್ರಾಪರ್ಟಿ ಅದು ಯಾರೋ ದಾನ ಕೊಟ್ಟಿದ್ದು, ಇಸ್ ನಾಟ್ ಅರ್ನ್ಡ್ ಇಟ್. ಅಲ್ಲಿ ಜಯನಗರದಲ್ಲಿ ಇದ್ದಿದ್ದು ಅವರು ಮಿಸಸ್ ಎಸ್ಟೇಟ್ಸ್ನಲ್ಲಿ ಸರೋಜಮ್ಮ ಅಂತ, ಸೆಕೆಂಡ್ ವೈಫ್. ಈ ಮಕ್ಕಳೆಲ್ಲ ಅವ್ರದ್ದು ಸೆಕೆಂಡ್ ವೈಫ್ ಸನ್ಸೆ. ಅವರು ಗುರುವಾರೆಡ್ಡಿ ಅಂತ ಹೇಳ್ಬಿಟ್ಟು ಹೂಡಿನಲ್ಲಿ he was the district board president at that time. He was also an advocate.
ನೋ ಪ್ರಾಫಿಟ್ಟು, ನೋ ಅಡ್ವರ್ಟೈಸ್ಮೆಂಟು, ಎಲ್ಲಿ ಹೇಳ್ಕೊಂಡಿಲ್ಲ, ಏನೂ ಹೇಳ್ಕೊಂಡಿಲ್ಲ ಅವರು. ಅದೇ ಹೇಳ್ತಾ ಇರೋದು ನಿಮಗೆ, ಏನೂ ಹೇಳ್ಕೊಂಡಿಲ್ಲ. ಸೊ ವೆನ್ ಯು ಆರ್ ದಿ ಪ್ರೊಡಕ್ಷನ್ ಮಿನಿಸ್ಟರ್, ಯುವರ್ HMT, BEL, ITI, Neyveli Lignite Corporation, BHEL, everything came under him only. ಪ್ರೊಡಕ್ಷನ್ ಮಿನಿಸ್ಟರ್ ಅಂದರೆ ಏನು? ಯೂನಿಯನ್ ಪ್ರೊಡಕ್ಷನ್ ಮಿನಿಸ್ಟರ್ ಅಂದರೆ ಎಂಟೈರ್ ಇದೆ. ಅಟ್ ದಟ್ ಟೈಮ್ ಇನ್ನೊಂದಿತ್ತು, ಏನು, ದೀಸ್ ಯೂನಿಟ್ಸ್ ಫಾರ್ ದ ಡಿಫೆನ್ಸ್ ಸೇಕ್, ಬಿಕಾಸ್ ಪಾಕಿಸ್ತಾನ್ ಚೈನಾ ಅಲ್ಲಿ ಇದೆಯಲ್ಲ, ಸೊ ಡಿಫೆನ್ಸ್ ಸೇಕ್ ದೀಸ್ ಎಸ್ಟಾಬ್ಲಿಷನ್ ಶುಡ್ ನಾಟ್ ಬಿ ಮೇಡ್ ಇನ್ ನಾರ್ತ್ ಇಂಡಿಯಾ, ಇಟ್ ಶುಡ್ ಗೋ ಟು ಸೌತ್ ಇಂಡಿಯಾ ಓನ್ಲಿ ಅಂತ ಆವಾಗಲೇ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಮಾಡಿದ್ದೀನಿ ಇದು ಕೂಡ ಹೇಳ್ಕೊಂಡಿಲ್ಲ ಅವರು. ಅವ್ರೇನಿದ್ರು ಕೆಲಸ ನೆಹರು ವೆರಿ ಪ್ಯಾಲೇಸ್ ಅಂತ. ಸೊ ಇವರು ಎಷ್ಟು ಹೇಳಿದ್ರು ಕೇಳಿಲ್ವಂತೆ ನೆಹರು. ಎಲ್ಲ ನೀನು ಮಹಾರಾಜ ಮಗನೇ, ನೀನು ಪ್ಯಾಲೇಸ್ನಲ್ಲಿ ಇರೋದು ನನಗೆ ಗೊತ್ತು, ನಾನು ಬರ್ತೀನಿ ನೋಡಬೇಕು ಅಂದ್ರಂತೆ ಪ್ಯಾಲೇಸ್ನ. ಸರಿ, ಇವರು ಭಯ ಬಿದ್ದುಬಿಟ್ಟು ಈ ಕೇಮ್ ಅಂಡ್ ಸ್ಯಾಟ್ ಇನ್ ದಿ BGML ಗೆಸ್ಟ್ ಹೌಸ್, ಮೈನಿಂಗ್ ಗೆಸ್ಟ್ ಹೌಸ್ ಇತ್ತು, ಬ್ರಿಟಿಷ್ ಕಾಲ್ಡ್ ಬ್ಯೂಟಿಫುಲ್ ಗೆಸ್ಟ್ ಹೌಸ್, ಅಲ್ಲಿ ಬಂದು ಕೂತಿದ್ದಾರೆ. ಸೊ ದ 15,000 ಮೆಂಬರ್ಸ್ ಆರ್ ದಿ ಲೇಬರರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಆಫ್ ದಟ್ ಮೈನ್ಸ್. ಆವಾಗ 1951 15,000 ಜನ ಹೋಗಿ ಕೆಲಸ ಮಾಡ್ತಾಯಿದ್ರು. ಇವಾಗ ಅಲ್ಲಿ ಲೇಬರ್ ಲೀಡರ್ ಅಲ್ವಾ, ಚೆನ್ನಾಗಿ ಪರಿಚಯ ಅವರಿಗೆ. ತಮಿಳು ಗೊತ್ತಾ ನಿಮಗೆ? ನಿಮ್ಗೆ ಬರುತ್ತಾ? ಸರಿ, ಅಲ್ಲಿ ಕೂತಿದ್ರಂತೆ ಇವರು ಲೇಬರರ್ಸ್ ಎಲ್ಲ ಹೋಗಿ, ಏನೋ ಸಾರ್ ನಂಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬರೋಂ, ನೀವು ಸಪ್ಪನ್ನು ಹಾಕೊಂಡಿರ್ತೀರಿ, ಏನೋ ಸಮಾಚಾರ ಅಂದ್ರಂತೆ. ನಾವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದು ಎಂಪ್ಲಾಯ್ಸ್ ಆಗಪಟ್ಟಿದ್ದೀವಿ, ನೀವು ಬಂದು ಇವಾಗ ಕೂತ್ಕೊಂಡಿದ್ದೀರಿ. ಅಲ್ಲ, ಸಪ್ಪಗೆ ಏನೋ ದುಃಖ, ನಾವೆಲ್ಲ ಸಂತೋಷವಾಗಿದ್ದೀವಿ, ನೀನು ಯಾಕೆ ಹಿಂಗೆ ಕೂತಿದ್ದೀಯ ಅಂತ. ಅದಕ್ಕೆ ಏನಪ್ಪ ಮಾಡೋದು, ನೆಹರು ನಮ್ಮ ಮನೆ ನೋಡಬೇಕು ಅಂತ ಪ್ಯಾಲೇಸು ಅಂತಾರೆ. ಕರ್ಕೊಂಡು ಹೋಗ್ಬೇಕು, ನಾನು ಹೆಂಗೆ ಕರ್ಕೊಂಡು ಹೋಗ್ಲಿ, ರೋಡ್ ಇಲ್ಲ, ಹೌ ಕ್ಯಾನ್ ಐ ಟೇಕ್ ಹಿಮ್, ಈಸ್ ನಾಟ್ ಲಿಸ್ನಿಂಗ್ ಅಂತ ದೂರ ಹೇಳಿದ್ದಾರೆ. அதுக்கு என்னத்துக்கு சார் கவலைப்படுறீங்க? நேரு கார் உங்கள் வீட்டுக்கு வரணும், அவ்வளோதானே, நாங்கள் பண்ணுறோம் ಅಂತ ಹೇಳ್ಬಿಟ್ಟು 5,000 ಜನ ಶಿಫ್ಟ್ ಹಾಕ್ಕೊಂಡು, ಶಿಫ್ಟ್ಗಳಿರ್ತಾವಾಗ, ಶಿಫ್ಟ್ ಹಾಕ್ಕೊಂಡು ಇಲ್ಲಿವರೆಗೂ ಮಡ್ ರೋಡ್ ಮಾಡಿದ್ದಾರೆ ಸರ್, KGF ಇಂದ ಇಲ್ಲಿಗೆ ವಿತಿನ್ 1 ವೀಕ್. ಹಾಂ, ಅಲ್ಲ ಆ ಥರ ಇತ್ತು, ಜನ ಆ ಥರ ಇದ್ದರು, ಸಿನ್ಸಿಯಾರಿಟಿ ಆ ಥರ ಇತ್ತು, ಹಂಗಿತ್ತು. 5,000 ಜನ ರೋಡ್ ಹಾಕೋದು ಅಂತಂದ್ರೆ 3 ಶಿಫ್ಟ್ ಹಾಕ್ಕೊಂಡು, ನೈಟ್ ಒಬ್ರು, ಹಗಲೊಬ್ರು, ಇನ್ನೊಬ್ರು ಅಲ್ಲಿ ಕೆಲಸ ಮಾಡಬೇಕಲ್ಲ ಮೈನಲ್ಲಿ, ಮುಗಿಸ್ಕೊಂಡ್ಬಂದು ಇವ್ರಿಗೋಸ್ಕರ ಇದುವರೆಗೂ ರೋಡ್ ಹಾಕ್ಸಿದ್ದಾರೆ. ಸರ್ ದುಡ್ಡಿಗೋಸ್ಕರ ಅಲ್ಲ, ಅಭಿಮಾನಕ್ಕೆ. ಅವೆಲ್ಲ ಅದೇ ಹೇಳ್ತಾ ಇರೋದು ನಾನು. ಅದು ಒಂದು ವಾರದಲ್ಲಿ 15,000 ಜನ ಮೇಡಮ್, 8 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿಗೆ. ಅದುವರೆಗೂ ದಿಸ್ ವಾಸ್ ಎ ಬುಲಕ್ ಕಾರ್ಟ್ ರೋಡ್. ದಿಸ್ ವಾಸ್ ಎ ಬುಲಕ್ ಕಾರ್ಟ್ ರೋಡ್. ಆಮೇಲೆ ಏನು ಸರ್, ಕ್ಯಾಸಂಬಳ್ಳಿಯಿಂದ KGF ಹೋಗ್ಬೇಕಾದ್ರೆ ಬುಲಕ್ ಕಾರ್ಟ್ ರೋಡು. KGF ಇಂದ ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಬೆಂಗಳೂರು ಇನ್ನೆಲ್ಲಾದ್ರೂ ಹೋಗ್ಬೇಕಾದ್ರೆ ಟ್ರೈನೇ ಗತಿ. ಅದು ಇಂಗ್ಲೀಷ್ನವ್ರ ಕಾಲದಲ್ಲಿ ಮಾಡಿರೋ ಟ್ರೈನ್ ಅದು. ಅವಾಗಲೇ ರೈಲ್ವೆ ಲೈನ್ ಬಂದಿದ್ದು KGF. ಅವ್ರಿಗೋಸ್ಕರ ಗೋಲ್ಡ್ ತಗೊಂಡು ಹೋಗೋಕ್ಕೆ ಮಾಡಿದ್ದು ಟ್ರೈನು. ಆವಾಗಲೇ ಅದು KGF ಫೇಮಸ್ ಆಗಿದ್ದು. ಸೊ ಎಲ್ಲಾದ್ರೂ ಹೋಗ್ಬೇಕಂದ್ರೆ ದೇರ್ ವಾಸ್ ನೋ ಟ್ರಾನ್ಸ್ಪೋರ್ಟ್. ಇಲ್ಲಿಂದ ಒಂದು ನನಗೆ ಗೊತ್ತಿದ್ದಂಗೆ ನಾವು ಸ್ಕೂಲಲ್ಲಿ ಇರಬೇಕು, ಒಂದು ಬಸ್ ಓಡ್ತಾ ಇತ್ತು ಇಲ್ಲಿ ಈ ರೋಡ್ನಲ್ಲಿ. ದ್ಯಾಟ್ಸ್ ಹೌ ರೋಡ್ ಕೇಮ್ ಟು ಕ್ಯಾಸಂಬಳ್ಳಿ ಡ್ಯೂ ಟು ಮೈನ್ಸ್ ವರ್ಕರ್ಸು. ಆವಾಗ ಬಂದು ಹೋಗಿದ್ದು ನಾನು. ಐ ವಾಸ್ ಏಜ್ಡ್ 7 years ದೆನ್. 7 ವರ್ಷ. 51 1944 ಐ ವಾಸ್ ಬೋರ್ನ್. 51ನಲ್ಲಿ ನಾವು ಹುಡುಗರು ಎಲ್ಲ ನೆಹರು ಇವ್ರು ನೋಡೋಕ್ಕೆ ಹೋಗಲಿಲ್ಲ. ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಕಾರು, ರೋಲ್ಸ್ ರಾಯ್ಸ್ ಕಾರು ಇಷ್ಟು ಉದ್ದ ಇತ್ತು. ಆವಾಗೇ ನಾವು ನೋಡಿದ್ದು ಕಾರು, ಅದರ ಮುಖ. ಯಾವ್ದಾದ್ರು ಏರೋಪ್ಲೇನ್ ಫ್ಲೈಟ್ ಹೋಗ್ತಾ ಓಡ್ಬೋದು ನೋಡೋದು ಪ್ಲೇನ್ನ. ದ್ಯಾಟ್ಸ್ ಹೌ ಇಟ್ ವಾಸ್ ಎಟ್ ದಟ್ ಟೈಮ್. ಅಂದ್ರೆ ನಿಮ್ಮೂರಿಗೆ ಅಲ್ಲಿವರೆಗೂ ನೀವು ಕಾರ್ನ ನೋಡಿರ್ಲಿಲ್ಲ ಅಂತನಾ? ಕಾರ್ ನೋಡಿಲ್ಲ ಸರ್, ಎಲ್ಲಿ ನೋಡಿದ್ವಿ? ಬ್ರಿಟಿಷ್ ಅವರು ಇಲ್ಲಿಗೆ ಎಲ್ಲಿ ಬಂದಿತ್ತು, ವಿಲೇಜ್ಗೆ ಎಲ್ಲಿ ಬಂದಿತ್ತು, ಎಲ್ಲ ಅವರು ಅಷ್ಟೇ. ನಾಟ್ ದೇವರ್ ಗೋಯಿಂಗ್ ಟು ದಿ ಮೈನ್ಸ್ ಆನ್ ದ ಹಾರ್ಸಸ್. They were playing golf in the horses. Okay, not with the cars. It was called Little London once upon a time. ಹೇಳಿದ್ನಲ್ಲ. And ಪಬ್ಲಿಕ್ಗೆ ಅಲೋ ಇಲ್ಲ ಅಲ್ಲಿ, ಮೈನ್ಸ್ ಏರಿಯಾ ಒಳಗಡೆ ಬಿಡ್ತಾ ಇರಲಿಲ್ಲ. ನಾವು ಕಾಲೇಜು 1962ನಲ್ಲಿ ಕೂಡ ನಮ್ಗೆ ಅಲ್ಲಿ ಒಳಗಡೆ ಹೋಗೋಕೆ ಬಿಡ್ತಾ ಇರಲಿಲ್ಲ ಸರ್.
ದೇ ಹ್ಯಾವ್ ಎ ಕ್ಲಬ್, KGF ಕ್ಲಬ್ ಅಂತ, ವೆರಿ ಓಲ್ಡ್, 105 ವರ್ಷ ಕ್ಲಬ್ಬು. ಅದರೊಳಗೆ ಆಗ ಪಬ್ಲಿಕ್ ಎಲ್ಲ ಇರಲಿಲ್ಲ, ಏನಿಲ್ಲ, ಅವ್ರು ಮಾತ್ರ, ಬ್ರಿಟಿಷರು ಮಾತ್ರ ಇತ್ತು. ಕುದುರೆನಲ್ಲಿ ಹೋಗಿ ಅಲ್ಲಿ ಕಟ್ಬಿಟ್ಟು ಅವ್ರು ದೇ ಯೂಸ್ ಟು ಎಂಜಾಯ್. ದೇ ವಾಸ್ ಎ ಡ್ಯಾನ್ಸಿಂಗ್ ಹಾಲ್, ಒರಿಗಾಮ್ ಡ್ಯಾನ್ಸಿಂಗ್ ಹಾಲ್ ಅಂತ. ವಾರೆ ವಾ, ಒರಿಗಾಮ್. ಲಿಟಲ್ ಲಂಡನ್ ಅಂತ. ಜಸ್ಟ್ ಲೈಕ್ ಲಂಡನ್. ಜಸ್ಟ್ ಲೈಕ್ ಲಂಡನ್. ಬಂಗ್ಲೋಸ್ ನೋಡಿದ್ದೀರಾ? ನೋ ಸರ್, ವಿ ಹ್ಯಾವೆಂಟ್ ಗಾನ್. ಯು ಗೋಂಟ್ ಸಿ 20 feet ರೂಫು ಆಯಿತಾ, ಚಿಮ್ನಿ ಫೈರು, ಇಂಗ್ಲೀಷ್ನವ್ರ ಥರ ಚಿಮ್ನಿ ಅದೇ ಚಳಿಗಾಲದಲ್ಲಿ ಆ ಫೈರ್ ಮುಂದ್ಗಡೆ ಕೂತ್ಕೊಳ್ತು. ಎಲ್ಲ ಇದೇ ಥರ ವುಡ್ಡು. ಪ್ರಾಬಬ್ಲಿ ದಿಸ್ ಆಲ್ಸೋ ವಾಸ್ ಕಾಪಿಡ್ ಫ್ರಮ್ ದೆಮ್ ಓನ್ಲಿ. ಓಕೆ. ದಿಸ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ವುಡ್ಡು ಅವ್ರದ್ದು. Sir, this house construction after Britishers came to KGF. 1883. 1883. In that time, Britishers were ಹೌದೌದು already there. ಇದ್ರು. ದೇ ಕೇಮ್ ಫ್ರಮ್ ಅಲ್ವಾ, ಅವಾಗೆಲ್ಲ ಈ ಕಡೆ ಪಾಂಡಿಚೇರಿನಲ್ಲಿ ಫ್ರೆಂಚ್ ಪೀಪಲು, Okay. ಆ ಕಡೆ ಪೋರ್ಚುಗೀಸು, ಇಬ್ಬರು ಬ್ರಿಟಿಷ್ನವ್ರು ಬಂದರು. ಅವಾಗ ಗೋಲ್ಡು ಹೆಂಗೆ ಈ ಥರ ಸಿಗ್ತಾ ಇರಲಿಲ್ಲಂತೆ, ಬ್ರಿಕ್ಸ್ ಲೈಕ್. ಇಷ್ಟು ಸರ್ ಬ್ರೀಫ್ ಹಿಸ್ಟ್ರಿ. ಬಟ್ ಕೇಸರಿ ರೆಡ್ಡಿ ಹಿಮ್ಸೆಲ್ಫ್ ವಾಸ್ ನಾಟ್ ಬರೀಡ್ ಹಿಯರ್. ಬೇಡ ಸರ್, ಅದು ನಮಗೆ ಗೊತ್ತು. ಅವ್ರದ್ದು ಚಿತಾಭಸ್ಮ ತಗೊಂಡ್ಬಂದು ಚಿತಾಭಸ್ಮ ಒಂದನ್ನು ಮಾತ್ರ ನನ್ನ ರಿಕ್ವೆಸ್ಟ್ಗೆ ಅವ್ರ ಡಾಟರ್ ತಗೊಂಬಂದು ಅಲ್ಲಿ ಇಟ್ಟರು. ಅದಕ್ಕೊಂದು ಸಿಂಬಲ್ ಹಾಕಿ ಅಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ದೇವರಾಜ್ ಅರಸು ಅದು ಚೀಫ್ ಮಿನಿಸ್ಟರ್ ಅಂತೆ ಅಟ್ ದಟ್ ಟೈಮ್. ಈ ಡೈಡ್ ಇನ್ ಮಾರ್ತಾಸ್ ಹಾಸ್ಪಿಟಲ್, ಮನೆ ಜಯನಗರ ಹತ್ರ ವಿಲ್ಸನ್ ಗಾರ್ಡನ್ಸ್ ಚಿತಾಭಸ್ಮ ಆಯ್ತು. ಲಾಲ್ಬಾಗ್ ಹತ್ರ. ಹಾಂ, ಶಾಂತಿನಗರ ಚಿತಾಭಸ್ಮ. ಅವ್ರು ಹೇಳಿದ್ರು ನಾನು ಹೌದು ಮಾಡಿಬಿಡಿ ಕ್ಯಾಸಂಬಳಿಗೆ, ಅದೇನೋ ಹೇಳಿದ್ರು ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಸೊ ಅಲ್ಲಿ ಇದು ಮಾಡಿದ್ದೆ. ದೇವರಾಜ ಅಷ್ಟು ಸಚ್ ಎ ಗ್ರೇಟ್ ಮ್ಯಾನ್. ಸಿಂಪಲಾಗಿ ಒಂದು 10 ಜನ ಕೂಡ ಇಲ್ಲ ಇಲ್ಲಿ ಅವ್ರನ್ನ ಬರೀ ಇದು ಮಾಡಬೇಕಾದ್ರೆ ಅಂತ ಹೇಳೋದು. ಹನುಮಂತಯ್ಯ ಆಲ್ಸೋ ಇದೆ ಅಲ್ಲ, ಕೆಂಗಲ್ ಹನುಮಂತಯ್ಯ ದೇವರಾಜ್ ಇಬ್ಬರು ಬಂದಿದ್ದಾರೆ ಜಯನಗರಿಗೆ. ದೇ ಪ್ಲೇಡ್ ದೇರ್ ರೆಸ್ಪೆಕ್ಟ್ಸ್. ಓಕೆ. ಸಚ್ ಎ ಗ್ರೇಟ್ ಮ್ಯಾನ್ಗೆ ಇಷ್ಟೇನಾ ಮರ್ಯಾದೆ 10 ಜನ ಅಂತ ಅಷ್ಟೇ. 10-15 ಜನ ಹೋದ್ರು ಬರ್ದು ಅಟ್ ದಟ್ ಟೈಮ್. ಸ್ಟೇಟ್ ಫ್ಯೂನರಲ್. ಇಟ್ ವುಡ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಆಸ್ ಅ ಸ್ಟೇಟ್ ಫ್ಯೂನರಲ್. ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಐ ವಾಸ್ ಇನ್ PUC ಕಾಲೇಜ್ ಅಟ್ ದಟ್ ಟೈಮ್. ಓಕೆ. ನೀವು ಆ ಟೈಮಲ್ಲಿ PUC ಓದ್ತಾ ಇದ್ರಿ? PUC ಡಿಗ್ರಿನ 76 he died. 74 my father died. ಇಬ್ಬರು ಹೆಂಗೆ ಹುಟ್ಟಿದ್ರು ಹಂಗೆ ತಿರೋದು ಇಲ್ಲ. ಅದೇ ಮರ್ತ್ಬಿಟ್ಟು ಹೇಳೋದು. ನೆಹರು ಡೈಡ್, he came away to Jayanagar and he was staying here. Then when Lal Bahadur Shastri became the Prime Minister, immediate ಆಗಿ ಕೇಳಿದ್ರಂತೆ, hey, where is Kesari Reddy ಅಂತ. when he became the Prime Minister. ಯಾಕೆಂದ್ರೆ ಅವ್ರ ಮನೆ ಪಕ್ಕದಲ್ಲಿ ಇವ್ರು ಇದ್ರಂತೆ ನೆಹರು ಕ್ಯಾಬಿನೆಟ್ ಇದ್ದಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆ ಪಕ್ಕದಲ್ಲೇ KC ರೆಡ್ಡಿ ಅವರು ಇದ್ದಿದ್ರಂತೆ. ಇಲ್ಲ ಯಾವ ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರಂತೆ. ಇಲ್ಲ ಸರ್, ಅವರು you went away to Bangalore, you retired to Bangalore, is not available. Immediately I sent a telegram to KC Reddy. Immediately come and see me ಅಂತ. ಸೊ ಇವರು ಎದ್ದು ಬಿದ್ದು ಏನೋ ಕರೀತಾ ಇದ್ದಾರೆ ಅಂತ ಹೋಗಿದ್ದಾರೆ. ವೈ ಯು ಲೆಫ್ಟ್? ಐ ಆಮ್ ದಿ ಪ್ರೈಮ್ ಮಿನಿಸ್ಟರ್ ನೌ. ವಾಟ್ ಪೋಸ್ಟ್ ಯು ವಾಂಟ್, ಐ ಗಿವ್ ಯು. ಯು ಕಾಂಟ್ ಲೀವ್ ಲೈಕ್ ದಿಸ್ ಆ್ಯಂಡ್ ಗೋ ಅವೇ ಅಂದರೆ. ಇಲ್ಲ ಸರ್, ಐ ಆಮ್ ಕಂಪ್ಲೀಟ್ಲಿ ಮೈ ಇಯರ್ ಇಸ್ ಗಾನ್ ಡೆಡ್. I can't answer parliament, so that's why I left. You don't worry on that. ಇಲ್ಲ I don't want to leave you. I'll give you some post ಅಂತ ಹೇಳಿ ಲಿಸ್ಟ್ ಆಫ್ ಗವರ್ನರ್ಸ್ ಲಿಸ್ಟ್ ಮಾಡ್ತಾ ಇರಬೇಕಾದ್ರೆ ಇವ್ರದ್ದು ಬಂದಿತ್ತು. ಇವ್ರದ್ದು ಮತ್ತು ಮಹಾರಾಜ ಆಫ್ ಮೈಸೂರು ಇಬ್ರಿಗೊಂದು ಶ್ರೀಕಂಠದತ್ತ ಒಡೆಯರ್ ಅವ್ರಿಗೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ದೇ ಕೆನಾಟ್ ಬಿಕಮ್ ಗವರ್ನರ್ಸ್ ಇನ್ ದೇರ್ ಓನ್ ನೇಟಿವ್ ಸ್ಟೇಟ್ಸ್ ಅಂತ ಇದೆಯಂತೆ. ಹೌದು. ಸೊ ಮಹಾರಾಜ ಗಿವನ್ ಮೆಡ್ರಾಸ್. ಇವರಿಗೆ ಮಧ್ಯಪ್ರದೇಶ ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಫಾರ್ 7 years ಇನ್ ಮಧ್ಯಪ್ರದೇಶ್, ಎಕ್ಸ್ಟೆಂಡೆಡ್ ಟರ್ಮ್. 5 years ಅಲ್ಲ, 7 years he was there. ಥ್ರೂಔಟ್ ಇಷ್ಟೆಲ್ಲ ಥ್ರೂಔಟ್ ಇದ್ದರೆ ನಾಟ್ ಎ ಸಿಂಗಲ್ ರಿಮಾರ್ಕ್ ಇನ್ ದಿ ಪೊಲಿಟಿಕಲ್ ಕೆರಿಯರ್, ನಾಟ್ ಎ ಸಿಂಗಲ್ ರಿಮಾರ್ಕ್, ನಾಟ್ ಎ ಸಿಂಗಲ್ ಸ್ಕ್ಯಾಮ್.